ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಅಡ್ಗೆ ರೆಡಿ ನಾಸಿರಿ? ಹಾಂ ಅಂಕಲ್, ರೆಡಿ ಇದೆ. ಹೊಟ್ಟೆಯಂತೆ ಸರಿ, ಅಣ್ಣಂಗೋಸ್ಕರ ಕಾಯ್ತಿದ್ಯಾ? ಅವ್ನು ಬರೋದು ಲೇಟ್ ಆಗುತ್ತಂತೆ. ನೋಡಿ ತಾತ, ಅಣ್ಣ ತಮ್ಮಂದಿರ ಜೊತೆ ಇದ್ಬಿಟ್ರೆ ಸಾಕು, ಮನೆ ಹೆಂಡತಿ ಎಲ್ಲಾನು ಮರ್ತೋಗ್ಬಿಡ್ತಾನೆ. ಏನಮ್ಮ, ಗಂಡ ಮನೆಗೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ತಾತ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ದತ್ತಮಹಾಪ್ರಭುಗಳೇ, ಅಲ್ಲ ಅದು ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಆ ಶರ್ಮಿಳಾ ಬಗ್ಗೆ. ಶರ್ಮಿಳಾನ? ಅದೇ ಮಾವ, ಶಾರ್ವರಿ ಅಕ್ಕ. ಅಯ್ಯ, ಸತ್ತವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರ ದತ್ತ ಮಹಾಪ್ರಭುಗಳೇ? ಅವಳು ಕಾಲ್ ಜಾರಿ ಬಿದ್ಲು ಅಂತ ಗೊತ್ತಾಯ್ತಲ್ಲ. ವಿಷಯ ಅದಲ್ಲ ಜುಕ್ಕ. ನಾವು ಶಾರ್ವರಿ ಬಗ್ಗೆ ಹುಡ್ಕೊಂಡು ಹೋಗಿದ್ವಲ್ಲ, ಅಲ್ಲಿ ಶರ್ಮಿಳಾ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು. ಅವಳ ಗಂಡನಿಗೆ ಶರ್ಮಿಳಾ ತುಂಬ ಚೆನ್ನಾಗಿ ಗೊತ್ತಂತೆ. ಅವರಿಬ್ಬರು ಒಟ್ಟಿಗೆ ಕಾಲೇಜಲ್ಲಿ ಓದ್ತಾ ಇದ್ರಂತೆ. ಹೌದಾ? ಹಾಗಿದ್ರೆ ಆ ಶರ್ಮಿಳಾ ಸತ್ತಿದ್ದ ಕಾರಣ? ಅವಳು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಕಾಲು ಜಾರಿ ಬಿದ್ದು ಸತ್ಲು ಅಂತ ವಿಷಯ ಗೊತ್ತಾಯ್ತಿತ್ತಲ್ಲ. ಈಗ ಅದರ ಜೊತೆಗೆ ಇನ್ನೂ ಒಂದು ವಿಷಯ ಗೊತ್ತಾಯಿತು. ಮಾಧವ ಅವಳನ್ನ ಪ್ರೀತಿ ಮಾಡ್ತಿಲ್ಲ ಅಂತನ್ನೋ ವಿಷಯ ಅವಳಿಗೆ ಗೊತ್ತಾಗೋಕ್ ಮುಂಚೆನೇ ಅವಳು ತೀರ್ಕೊಂಡಿದ್ಲು. ಏನ್ ಹೇಳ್ತಿದ್ದೀರಾ ತಾತ? ಹಾಗಾದ್ರೆ ಮಾವ ರಿಜೆಕ್ಟ್ ಮಾಡಿದ್ದಕ್ಕಲ್ವಾ ಅವ್ರು ಸತ್ತಿದ್ದು? ಅದು ಹೇಗೆ ಸಾಧ್ಯ ಆಗುತ್ತೆ ಸಿರಿ? ಅಪ್ಪ ಅವಳನ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಅವರು ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಿತ್ತು. ಆದರೆ ಅವರು ಸೂಸೈಡ್ ಮಾಡ್ಕೊಂಡು ಸತ್ತಿಲ್ಲ, ಕಾಲ್ ಜಾರಿ ಸತ್ತಿರೋದು ಅಂತ ಮೊನ್ನೆ ಅಷ್ಟೇ ನಮಗೆ ಗೊತ್ತಾಗಿದೆ. ಇದೇನಿದು ಹೊಸ ಸುದ್ದಿ? ಅಲ್ಲ, ಮಾಧವ ಶಾರ್ವರಿ ಅವ್ರ ಅಕ್ಕನ ಪ್ರೀತಿ ಮಾಡೋದಿಲ್ಲ ಅಂತ ಹೇಳಕ್ ಮುಂಚಾನೆ ಆಕೆ ಸತ್ತೋಗಿದ್ದಾಳೆ. ಹೌದು, ಮಾಧವನಿಗೆ ತನ್ನ ಪ್ರೀತಿಯ ಬಗ್ಗೆ ಶರ್ಮಿಳಾ ಪತ್ರದ ಮೂಲಕ ಹೇಳ್ಕೊಂಡಿದ್ದಾಳೆ. ಮಾಧವ ಪ್ರತಿಕ್ರಿಯೆ ತೋರಿಸಿಲ್ಲ. ಅವನು ಉತ್ತರ ಬರೋದಕ್ಕೆ ಮುಂಚೆನೆ ಶರ್ಮಿಳಾ ತೀರ್ಕೊಂಡಿದ್ದಾಳೆ. ಅಂದ್ರೆ ಮಾಧವ ಮೋಸ ಮಾಡಿದ್ದಕ್ಕೆ ತನ್ನ ಅಕ್ಕ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾಳೆ ಅನ್ನೋ ಭಾವನೆಯಲ್ಲಿ ಆ ರಾಕ್ಷಸಿ ಶಾರ್ವರಿ ಇದ್ದಾಳೆ ಅಲ್ವಾ? ಹಾಗಿದ್ರೆ ಈ ವಿಷಯನೆಲ್ಲ ಶಾರ್ವರಿಗೆ ಹೇಗೆ ಅರ್ಥ ಮಾಡಿಸೋದು ತಾತ? ಅಮ್ಮ ಬುದ್ಧಿವಾದ ಹೇಳ್ದಾಗ್ಲೇ ಕೇಳದೆ ಇರೋಳು ಇನ್ನು ಬೇರೆ ಯಾರಾದರೂ ಹೇಳಿದ್ರೆ ನಂಬ್ತಾಳ? ಇಲ್ಲ, ಇಷ್ಟೇ ವಿಷಯ ಸಾಲದಮ್ಮ. ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಷಯಗಳನ್ನೆಲ್ಲ ನಾವು ಕಲೆ ಹಾಕಬೇಕು. ಅದರ ಜೊತೆಗೆ ಅವಳ ಹಿಂದೆ ಏನೇನು ಕಥೆಗಳಿವೆ ಅನ್ನೋದನ್ನು ತಿಳ್ಕೋಬೇಕು. ಆಗ ಮಾತ್ರ ನಾವು ಏನು ಮುಂದೆ ಮಾಡಬಹುದು ಅನ್ನೋದಕ್ಕೆ ಒಂದು ದಾರಿ ಸಿಗತ್ತೆ. ರಾಧಾ, ನಿಮ್ಗೋಸ್ಕರ ಅಂತ ಸಿರಿ ಜಾಮೂನ್ ಮಾಡಿ ಕಳಿಸಿದಾಳೆ. ವಾವ್, ಜಾಮೂನ ಸೂಪರ್. ಸಿರಿ ನಮ್ಗೇನು ಮಾಡ್ಕೊಟ್ಟಿಲ್ವಾ? ಈ ಮನೇಲಿ ರಾಧಮ್ಮ ಅಷ್ಟನ ಇರೋದು? ಹಾಗೇನೂ ಇಲ್ಲ, ಎಲ್ರಿಗೂ ಕೊಟ್ಟಿದ್ದಾಳೆ, ಎಲ್ರೂ ತಿನ್ಬೋದು. ಆದ್ರೆ ಮಾಡಿರೋದು ಸ್ಪೆಷಲ್ ಆಗಿ ರಾಧಾ ಅವ್ರಿಗೆ ಮಾತ್ರ. ಇದೆಲ್ಲ ನನ್ಗೆ ಯಾಕೆ ಮಾಡಿದ್ದೀರಾ? ನೀವೆಲ್ಲ ಯಾರು? ನಾನು ಯಾಕೆ ಇಲ್ಲಿದ್ದೀನಿ? ನೀವೆಲ್ಲ ಯಾಕೆ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದೀರಾ? ಯಾವ ಜನ್ಮದ ಋಣನೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಕಣ್ಣೀರು ಹಾಕೋ ಸಮಯ ಅಲ್ಲ ರಾಧಾ, ಎಲ್ರ ಪ್ರೀತಿನೂ ಸ್ವೀಕಾರ ಮಾಡೋ ಸಮಯ.
ನೋಡಿ, ನಿಮಗೋಸ್ಕರ ಇಲ್ಲಿ ಸಿಹಿ ಇದೆ. ನಿಮ್ಮ ಬಾಳು ಯಾವಾಗಲೂ ಸಿಹಿಯಾಗಿರ್ಬೇಕು ಅನ್ನೋದೇ ಈ ಮನೇಲಿ ಎಲ್ರ ಉದ್ದೇಶ. ಕರೆಕ್ಟ್. ರುಚಿ ರುಚಿಯಾಗಿರೋ ಜಾಮೂನು ಎದುರುಗಡೆ ಇಟ್ಕೊಂಡು ಯಾರಾದರೂ ಕಣ್ಣೀರು ಹಾಕ್ತಾರಾ? ಎಲ್ಲಿ ಆನೆ. ಇದೇ ನನಗಿಷ್ಟ ಆಗಲ್ಲ. ಎಲ್ಲ ನೀವೇ ತಿಂತಾ ಇದ್ದೀರಾ, ನನ್ನನ್ನು ಮರ್ತೇ ಬಿಟ್ರಾ? ಏನು ಅಮ್ಮ ಜೆಲಸ್ ಫೀಲ್ ಮಾಡ್ತಿದ್ದಾರೆ? ಅದು ಹೌದು. ಆದರೆ ರಾಧಮ್ಮ ಬರ್ತಿದ್ದಾಗೆ ತುಳಸಿ ಅಮ್ಮನ ಮರ್ತ್ಬಿಟ್ರೆ ಅದು ಸರಿನಾ? ನಾನಂತೂ ತುಳಸಿ ಅಮ್ಮನ ಕಡೆನೆ. ನಾನು ನಿಮ್ಮ ಪ್ರೀತಿನ ಕಿತ್ಕೋತಾ ಇದ್ದೀನ? ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ, ಯಾಕೆ ಹಾಗೆ ಅನ್ಕೋತೀರಾ? ನಾವೆಲ್ಲರೂ ತಮಾಷೆ ಮಾಡಿದ್ದಷ್ಟೇ. ನನ್ನ ಮಕ್ಕಳು ಎಲ್ರನ್ನೂ ತುಂಬ ಪ್ರೀತಿಸ್ತಾರೆ. ನೀವು ಅವ್ರಿಗೆ ತಾಯಿ ಪ್ರೀತಿ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರ ಪ್ರೀತಿನಲ್ಲಿ ಯಾವ ಕಲ್ಮಶನೂ ಇಲ್ಲ ನಿಮ್ಮ ಹಾಗೆ. ಎಲ್ಲ ನೀವೇ ತಿಂದು ಖಾಲಿ ಮಾಡಬೇಕು ಅನ್ಕೊಂಡಿದ್ದೀರಾ? ಎದ್ಗಡೆ ನಾವು ಇದ್ದೀವಿ, ನಮ್ಮನ್ನು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಇಲ್ಲ ನಾವು ಕೋಪ ಮಾಡ್ಕೊತೀವಿ. ಕೋಪ ಮಾಡ್ಕೊಳ್ಳೋಕ್ಕೆ ನಾನು ಬಿಡಲ್ಲ. ಸ್ವೀಟ್ ತಿಂದರೆ ಕೋಪ ಎಲ್ಲ ಕರಗಿ ಹೋಗುತ್ತೆ. ಮುದ್ದಾದ ಕುಟುಂಬದ ಮೇಲೆ ನಮ್ಮ ದೃಷ್ಟಿನೇ ಬೀಳೋ ಹಾಗಿದೆ. ನಿಜ ಪುಣ್ಯ. ಪ್ರತಿದಿನ ಈ ಫೋಟೋ ನೋಡಿದ್ರೆ ಯಾವ ಕೆಲಸಗಳು ಆಗಲ್ಲ. ಇದನ್ನು ನೋಡಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಮೀರಾ ಮಲಗ್ಬಿಟ್ಲ? ಹಾ, ಮಲ್ಕೊಂಡ್ರು. ಏನು ಆಶ್ಚರ್ಯ, ಆಗ್ಲಿಂದ ಮಲಗ್ತಿರ್ಲಿಲ್ವಲ್ಲ? ಎಲ್ಲ ರಾಧಮ್ಮನ ಹಾಡಿನ ಪ್ರಭಾವ. ಅವ್ರೇನಾದ್ರೂ ಹಾಡ್ತಿದ್ರೆ ನನ್ನ ಮಗಳಿಗೆ ಮಲ್ಗೋಕೆ ತೊಟ್ಲೇಬೇಕಾಗಿಲ್ಲ, ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಅವ್ರು ಈ ಮನೆಗೆ ಬಂದು ಎಲ್ರೂ ಹಚ್ಕೊಂಡಿದ್ದಾರೆ. ಮನೆಯವರು ಕೂಡ ಅವ್ರನ್ನ ಎಷ್ಟು ಹಚ್ಕೊಂಡಿದಾರಲ್ವಾ? ಅದನ್ನ ಯಾಕೆ ಕೇಳ್ತೀರಾ? ಹೀಗೆ ಮಾತಾಡ್ತಾ ನೀವು ಹೋದ್ಮೇಲೆ ಮಗುನ ಹೇಗ್ ಮಲ್ಗ್ಸೋದು ಅಂತ ತಮಾಷೆ ಮಾಡ್ದೆ ಅಷ್ಟೇ. ಅಷ್ಟಕ್ಕೆ ಮಂಕಾಗ್ಬಿಟ್ರು.